ಹಲೋ ಮಕ್ಕಳೇ, ಇವತ್ತಿನ ಒಂದ್ಸಲ ಇಂಟಿಗ್ರೇಷನ್ ಬೇಸಿಕ್ ಫಾರ್ಮುಲಾಸ್ನಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಪಾರ್ಟ್ 2 ಇದು. ಸೊ ಇಂಟಿಗ್ರೇಷನ್ ಆಫ್ tan x ಈಕ್ವಲ್ಸ್ ಟು ಲಾಗ್ ಆಫ್ ಸೆಕೆಂಟ್ ಎಕ್ಸ್ ಪ್ಲಸ್ ಸಿ, ಇಂಟಿಗ್ರೇಷನ್ ಆಫ್ ಸೆಕೆಂಟ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೆಕೆಂಟ್ ಎಕ್ಸ್ ಪ್ಲಸ್, ಇದರೊಳಗೆ ಎಲ್ಲದರೊಳಗೂ ಲಾಗ್ ಕಾಮನ್ ಆಗಿದೆ. ನಂತರ ಕಾಟಿನ ಸೆಕೆಂಟ್ ಸ್ಕ್ವೇರ್ ಎಕ್ಸ್ ಡಿಫ್ರೆನ್ಷಿಯೇಟ್ ಟ್ಯಾನ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೆಕೆಂಟ್ ಸ್ಕ್ವೇರ್ ಎಕ್ಸ್ ಸಿಗುತ್ತೆ. ಅದು ಇದರೊಳಗೆ ಇಂಟಿಗ್ರೇಟ್ ಮಾಡಿದಾಗ ಸೆಕೆಂಟ್ ಅಷ್ಟೇ ಸಿಗುತ್ತೆ. ಕಲ್ಸಿರೋ ನೋಡಿ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ನಲ್ಲಿ ಇಲ್ಲಿ ರಿವರ್ಸ್ ಹೊಡೆದ್ಬಿಡೋದು, ಇಲ್ಲೊಂದು ಸ್ಕ್ವೇರ್ ಇರಲ್ಲ ಅಷ್ಟೇ. ಇದರೊಳಗೆ ಟ್ಯಾನಿನ ಸೆಕೆಂಟ್ ಸಿಗುತ್ತೆ, ಕಾಟಿನ ಸೈನ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ನಂತರ ಸೆಕೆಂಟ್ನಲ್ಲಿ ಲಾಗ್ ಆಫ್, ಇದರೊಳಗೆ ಲಾಗ್ ಕಾಮನ್ ಆಗಿದೆ. ಇಲ್ಲಿ ಫಸ್ಟಿಗೆ ಸೆಕೆಂಟ್, ನೆಕ್ಸ್ಟ್ ಸೆಕೆಂಟ್ನಲ್ಲಿ ಸೆಕೆಂಟ್ ಪ್ಲಸ್ ಟ್ಯಾನ್, ಇದು ನೆನ್ಪಿಟ್ಟಿರಬೇಕು. ನಂತರ ಕಾಟ್ನಲ್ಲಿ ಸೈನ್ ಬರುತ್ತೆ. ಸೆಕೆಂಟ್ನಲ್ಲಿ ಸೆಕೆಂಟ್ ಪ್ಲಸ್ ಕಾಟ್ ಇದೆ. ಇವು 4 ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು. ಬೇಸಿಕ್ ಫಾರ್ಮುಲಾಸ್ನಲ್ಲಿ ಕೌಂಟ್ ಆಗುತ್ತೆ, ಅದು ಸ್ವಲ್ಪ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಪಾರ್ಟ್ 2 ಅಂತೇಳಿ ವಿಡಿಯೋ ಮಾಡಿದ್ದೇನೆ. ಇದರ ನಂತರ ಫಾರ್ಮುಲಾಸ್ ಇನ್ನೂ ಅಧಿಕ ಇಂಪಾರ್ಟೆಂಟ್ ಆಗಿದೆ, ಅದನ್ನು ಮಾಡುತ್ತೇನೆ. ಸೊ ಮಕ್ಕಳೇ, ಇದು ಇಂಟಿಗ್ರೇಷನ್ ಆಫ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಇದು ಬೇಸಿಕ್ ಫಾರ್ಮುಲಾಸ್ನಲ್ಲಿ ಕೌಂಟ್ ಆಗೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್ ಇರೋದು. ಇದೆಲ್ಲ ನಿಮ್ಮ ಸಮ್ ಸಾಲ್ವ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟಿಗೆ ಆರ್ ಬೇಸಿಕ್ ಫಾರ್ಮುಲಾಸ್ ಇಂಪಾರ್ಟೆಂಟ್ ಇಂಟಿಗ್ರೇಷನ್ ಆಫ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇನ್ ಫಾರ್ಮುಲಾಸ್. ಇದರೊಳಗೆ ಫಸ್ಟಿಗೆ ಇದು ತುಂಬ ಈಸಿ, ಇದು ಮತ್ತು ಇದು. ನಂತರ ಇದರೊಳಗೆ ಸಿಂಪಲ್ಲಾಗಿ 1/a ಅಂತ ಬರ್ಕೊಳ್ಳೋದು. ನಂತರ ಟ್ಯಾನ್ ಇನ್ವರ್ಸ್ ಆಫ್ x/a ಇವೆರಡರದ್ದು ರೇಷಿಯೋ ತೆಗೆದುಕೊಳ್ಳೋದು. ಇದರದ್ದು ಹಾಗೆ ಇದರೊಳಗೆ ಇನ್ವರ್ಸ್ ಆಫ್ x/a, ಇದರೊಳಗೆ 1 - a ಬರಲ್ಲ. ಅರ್ಥ ಆಯ್ತಲ್ವಾ? ಇದು ಬರಲ್ಲ, ದಿಸ್ ಈಸ್ ನಾಟ್ ವ್ಯಾಲಿಡ್. ಇದರೊಳಗೆ ಅಷ್ಟೇ ಬರುತ್ತೆ, ಇದರೊಳಗೆ ಬರಲ್ಲ. ನಂತರ ಇದು ತುಂಬ ಸಿಂಪಲ್ ಆಗಿರೋದು, ಏಕೆಂದರೆ ಲಾಗ್ ತೆಗೆದುಕೊಳ್ಳೋದು. ನಂತರ ಇದರೊಳಗೆ ಎಕ್ಸ್ ಪ್ಲಸ್ ಇದು ಕೆಳಗೆ ಡಿನಾಮಿನೇಟ್ರ್ ಏನಿರುತ್ತೆ ಅಲ್ಲ, ಇದಿಷ್ಟು ಇದನ್ನು ತೆಗೆದುಕೊಂಡು ಇಲ್ಲಿ ಇಡೋದು. ಸ್ಕ್ವೇರ್ ರೂಟ್ ಆಫ್ e² - x² ಪ್ಲಸ್ ಸಿ, ಇದರೊಳಗೆ ಹಾಗೆ ಮಾಡೋದು. a² ಪ್ಲಸ್ ಸಿ. ಇದರೊಳಗೆ ನೆನಪಿಡೋದು ಏನಂದರೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲೂ ಪ್ಲಸ್ ಎಕ್ಸ್ ಇದೆ. ಪ್ಲಸ್ ಎಕ್ಸ್ ಅಷ್ಟೇ ಇಲ್ಲಿ ಬಂದಾಗ ಇದನ್ನು ತೆಗೆದುಕೊಳ್ಳೋದು. -a ಪ್ಲಸ್ ಸಿ, ಇದರೊಳಗೆ ವ್ಯಾಲಿಡ್ ಏನೂ ಇಲ್ಲ. ನ್ಯೂಮರೇಟರ್ ತೆಗೆದುಕೊಂಡು ಇಲ್ಲಿ ಇಡೋದು ಅಷ್ಟೇ. ಫಸ್ಟಿಗೆ ಲಾಗ್ ತೆಗೆದುಕೊಳ್ಳೋದು, ನಂತರ ಮಾಡ್ಯುಲಸ್ ಹಾಕೋದು, ನಂತರ ಎಕ್ಸ್ ಬರೆಯೋದು. ಡಿನಾಮಿನೇಟರ್ ಏನಿದೆಯಲ್ಲ ಅದು ತೆಗೆದುಕೊಂಡು ಇಲ್ಲಿ ಪೇಸ್ಟ್ ಮಾಡೋದು. ಏನಾದರೂ ಈ ರೂಟ್ನ ಇದು ಯಾವಾಗ ನೆನಪಿಟ್ಟರೆ ರೂಟ್ ಇದೆ ಇಲ್ಲಿ. ದಿಸ್ ಈಸ್ ಫಸ್ಟ್ ಈಸಿ. ಇದು ಮಾಡ್ರೇಟ್ ಸಮ್ಸ್ ಫಾರ್ಮುಲಾಸ್ ಇವು. ಅಂದರೆ ಈಸಿ ಇದೆ, ಆದರೆ ಇದರೊಳಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ರೂಟ್ ಓವರ್ x - e² ಇದ್ದರೆ ಹೀಗೆ ಬರುತ್ತೆ, ಲಾಗ್ ಬರುತ್ತೆ. ರೂಟ್ ಇದ್ದರೆ ಅವಾಗಷ್ಟೇ ಲಾಗ್ ಬರುತ್ತೆ, ಮತ್ತು ಪಾಸಿಟಿವ್ ಎಕ್ಸ್ ಇರಬೇಕು. ಅದ ನಂತರ ಏನಾದರೂ ರೂಟ್ ಓವರ್ a² ಬಂದರೆ -x² ಬಂದರೆ ಸೈನ್ ಇನ್ವರ್ಸ್ ಆಫ್ x + a ತೆಗೆದುಕೊಳ್ಬೇಕು. ಅದ ನಂತರ ಇದಂತೂ ತುಂಬ ಸಿಂಪಲ್ ಆಗಿದೆ. ಪ್ಲಸ್ ಏನಾದರೂ ಬಂತು, ರೂಟ್ ಏನೂ ಇಲ್ಲ. ರೂಟ್ ಇಲ್ಲದಿದ್ದರೆ x² + e² ಬಂದರೆ 1/a ಟ್ಯಾನ್ ಇನ್ವರ್ಸ್ ಆಫ್ x. ರೂಟ್ ಏನಾದರೂ ಬಂತಂದರೆ ರೂಟ್ ಓವರ್ e² - x², ಇಲ್ಲೊಂದು ಮೈನಸ್ ಬಂದಿದೆ, ಮೈನಸ್ ಇದ್ದರೆ ಸೈನ್ ಇನ್ವರ್ಸ್ ಬರುತ್ತೆ. ಇದು ತುಂಬ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸುತ್ತೆ, ಆದರೆ ತುಂಬ ಈಸಿ ಇದೆ. 1/2 ಇದರೊಳಗೆ ಲಾಗ್. ನಂತರ ಇಲ್ಲಿ ಬರೆಯೋದು ಸ್ಟೈಲ್ ಹೇಗಿದೆ ಅಂದರೆ, ಇಲ್ಲಿ -a ಇತ್ತಂದರೆ -a ನ್ಯೂಮರೇಟರ್ನಲ್ಲಿ, ಇಲ್ಲಿ -x ಇರೋದ್ರೆ -x ಡಿನಾಮಿನೇಟರ್ನಲ್ಲಿ. ಇಷ್ಟು ನೆನಪಿಡೋದು. ಇಲ್ಲಿ x ಬರೆದಾದ ನಂತರ a ಬರೆದು ಬಿಡೋದು. ಇಲ್ಲಿ a, ಇಲ್ಲಿ x, ಇಲ್ಲಿ ಮೈನಸ್ ಇರೋದ್ರೆ ಪ್ಲಸ್, ಇಲ್ಲಿ ಹಾಗೆ. ಇಲ್ಲಿ a ಇದೆ, ಇಲ್ಲಿ ಕೆಳಗೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕೋದು, ಇಲ್ಲಿ ಮೈನಸ್ ಇದೆ, ಪ್ಲಸ್ ಹಾಕೋದು. x ಇಷ್ಟೇ ಸಿಂಪಲ್ ಆಗಿರೋದು. ಫಸ್ಟಿಗೆ 1/2a ಲಾಗ್. ಇಲ್ಲಿ ಮೈನಸ್ ಇದ್ದರೆ -a ಇದ್ದರೆ ನ್ಯೂಮರೇಟರ್ನಲ್ಲಿ, -x ಇದ್ದರೆ ಡಿನಾಮಿನೇಟರ್. ಇಲ್ಲಿ ಹೇಗಿದೆಯಲ್ಲ, -x ಇದ್ದರೆ -x ಹೀಗೆ ಪೇಸ್ಟ್ ಮಾಡಿಬಿಡೋದು. ಇಲ್ಲೇನು ಸ್ಕ್ವೇರ್ ಇರಲ್ಲ ಅಷ್ಟೇ. ಇದು ನಾನು ಪ್ರಯಾಸ ಪಟ್ಟಿದ್ದೇನೆ ನಿಮ್ಗೆ ಇದು ಎಕ್ಸ್ಪ್ರೆಸ್ ಮಾಡಿ ನಿಮ್ಗೆ ತಿಳಿಸುವಷ್ಟು. ಏನಾದರೂ ಸ್ವಲ್ಪ ವೇರಿಯೇಷನ್ ಏನಾದರೂ ನಿಮಗೆ ತಿಳಿಲಿಲ್ಲ ಅಂದರೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.